1924ರ ಗಾಂಧಿ ಸಮಾವೇಶಕ್ಕೆ ಸಿದ್ಧತೆ. ಎಐಸಿಸಿ ಕೂಡ ಶತಮಾನೋತ್ಸವದಲ್ಲಿ ಭಾಗಿ. ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಡಿಸೆಂಬರ್ 26, 27ಕ್ಕೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ. ಸಿಎಂ ಡಿಸಿಎಂ ಕೂಡ ಉತ್ಸುಕತೆಯಿಂದ ಭಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಗಾಂಧಿ ಸವಿ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಬೆಳಗಾವಿಗೆ 1924ರಲ್ಲಿ ಮಹಾತ್ಮ ಗಾಂಧಿ ಆಗಮಿಸಿ ಒಂದು ಸಮಾವೇಶವನ್ನು ಮಾಡ್ತಾರೆ. ಆ ಕಾಂಗ್ರೆಸ್ ಸಮಾವೇಶದಲ್ಲಿ ಇಡೀ ದೇಶವನ್ನು ಉದ್ದೇಶಿಸಿ ಮಹಾತ್ಮ ಗಾಂಧಿ ಮಾತನಾಡ್ತಾರೆ. ಜೊತೆಗೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ಮಾಡಬೇಕು ಹೋರಾಟಗಳನ್ನು, ಆ ಹೋರಾಟದ ಭಾಗವಾಗಿ ಅಲ್ಲಿ ಒಂದು ಸಮಾವೇಶ ನಡೆದಿರುತ್ತೆ. ಆ ಸಮಾವೇಶದ ಸವಿ ನೆನಪಿಗಾಗಿ ಈಗ ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಬೆಳಗಾವಿಯಲ್ಲಿರ್ತಕ್ಕಂಥ ಗಾಂಧಿ ಸ್ಮಾರಕದ ಬಳಿ ಮತ್ತೊಂದು ಗಾಂಧಿ ಪ್ರತಿಮೆಯನ್ನ ನಿರ್ಮಾಣ ಮಾಡುವಂತಹ ಆಲೋಚನೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಸೊ ಅದೇ ಕಾರಣಕ್ಕಾಗಿ ಇವತ್ತು ಎಐಸಿಸಿಯ ಬಹಳಷ್ಟು ನಾಯಕರು ಇವತ್ತು ಬೆಳಗಾವಿಗೆ ಬಂದಿಳಿದಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಸಚಿವರು ಕೂಡ ಇವತ್ತು ಭಾಗಿಯಾಗಿ ಒಂದು ಬೃಹತ್ ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ. ಡಿಸೆಂಬರ್ 26 ಮತ್ತು 27ನೇ ತಾರೀಕು ಈ ಸವಿ ನೆನಪಿಗೆ ಅಂಗವಾಗಿ ಕಾಂಗ್ರೆಸ್ ಒಂದು ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಸಮಾವೇಶ ಕಾಂಗ್ರೆಸ್ನ ಒಂದು ರೀತಿಯ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಬಿಂಬವಾಗಿ ಕಾಣುವುದರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಆಶಯಗಳಿಗೂ ಕೂಡ ಇದು ಅನುಗುಣವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಆಗಿದೆ. ಇಡೀ ಆ ಶಾಲಾ ಮೈದಾನದ ಇರತಕ್ಕಂಥ ಮೈದಾನದಲ್ಲಿ ಎಷ್ಟು ಜನ ಸೇರಬೇಕು, ಜೊತೆಗೆ ಈ ಇಡೀ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹೇಗೆಲ್ಲ ನಡೀಬೇಕು ಅನ್ನುವಂಥ ಸಂಬಂಧಪಟ್ಟ ಹಾಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಎಐಸಿಸಿಯ ಪ್ರಮುಖರು ಸೇರಿದಂತೆ ಎಲ್ಲ ನಾಯಕರು ಕೂಡ ಕೂತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರುವಂಥದ್ದು. ಈ ಪೂರ್ವಭಾವಿ ಸಭೆಯಲ್ಲಿ ಇಡೀ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಬೇಕು, ಜೊತೆಗೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕು. ಜೊತೆಯಲ್ಲಿ ಬಿಜೆಪಿಗೆ ಒಂದು ರೀತಿಯ ಏಟು ಕೊಡುವಂಥ, ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಬಹಳಷ್ಟು ನಾಯಕರು, ಪ್ರಭಾವಿ ನಾಯಕರು ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಈಗ ನಾಯಕತ್ವದ ಕೊರತೆ ಒಂದು ಕಡೆ ಇರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಲವಾರು ಅಸ್ತ್ರಗಳನ್ನು ಬಳಸಿಕೊಂಡರೂ ಕೂಡ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ವಿಚಾರಗಳನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಚರ್ಚೆ ಮಾಡುವಂತಹ ಒಂದು ರಣತಂತ್ರವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಿನ್ನೆ ಕೂಡ ಸದನದಲ್ಲಿ ಇದೇ ವಿಚಾರವನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರಿಗೆ ಒಂದು ರೀತಿಯ ಮುಜುಗರ ಆಗಿದೆ. ಸೊ ಆ ರೀತಿಯ ರಣತಂತ್ರಗಳನ್ನು ಹೆಣೆಯಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶ. ಸೊ ಅದೇ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಒಂದು ಐತಿಹಾಸಿಕ ಸಮಾವೇಶವನ್ನು ಮಾಡೋದ್ರ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಈ ಒಂದು ಗಾಂಧಿ ಸವಿ ನೆನಪನ್ನು ಮತ್ತೆ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ಹೊರಟಿದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.